ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಅಪ್ರತಿಮ ಶಿಷ್ಯರಾದಂತಹ ಎಲ್ಲ ಲಿಂಗ ಪ್ರಭುಗಳ ಜೀವನ ಚರಿತ್ರೆಯ ಒಂದು ಘಟನೆಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಮುಗುಳಕೋಡಕ್ಕೆ ಬಂದ ನಂತರ ಎಲ್ಲ ಲಿಂಗ ಪ್ರಭುಗಳು ಸಾಕಷ್ಟು ರೀತಿಯಲ್ಲಿ ಹೆಸರು ಮಾಡಿ, ನಾಡಿನ ಉದ್ದಗಲಕ್ಕೂ ಸಂಚಾರ ಮಾಡಿ, ಭಕ್ತ ಸಮೂಹವನ್ನು ಸಾಕಷ್ಟು ತಯಾರು ಮಾಡಿದರು. ಎಲ್ಲ ಲಿಂಗ ಪ್ರಭುಗಳನ್ನು ಯಾರು ನಂಬುತ್ತಾರ ಅವರಿಗೆಂದೂ ಯಾವುದರಲ್ಲೂ ಕಡಿಮೆ ಆಗಲಾರ್ದಂಗೆ ಪ್ರಭುಗಳ ಅಭಯ ಹಸ್ತ ಇರ್ತಿತ್ತು. ಒಂದು ಪಾಳು ಬಿದ್ದಂತಹ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಂತಹ ಎಲ್ಲ ಲಿಂಗ ಪ್ರಭುಗಳು ಸ್ವರ್ಗದ ರೀತಿಯಲ್ಲೇ ಆ ಪ್ರದೇಶವನ್ನು ಮಾಡಿಟ್ಟು ಆದರು. ಹಿಂಗೆ ಎಲ್ಲ ಲಿಂಗ ಪ್ರಭುಗಳು ಒಂದು ಸಾರ್ತಿ ಜನರನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕೆ ಹತ್ತಿದ್ರು. ಪ್ರವಚನ ಮಾಲಿಕೆ ಶುರು ಇತ್ತು. ಅಧ್ಯಾತ್ಮದೊಳಗೆ ಯಾವ ರೀತಿ ಸಾಧನೆ ಆಗ್ತದೆ, ಯಾವ ರೀತಿ ಎಲ್ಲವನ್ನ ನಾವು ಪಡ್ಕೊತೀವಿ, ಸಂಸಾರದೊಳಗಿದ್ರೂ ಕೂಡ ಧರ್ಮವನ್ನು ನಂಬಿ ಯಾವ ರೀತಿ ನಡೀಬೇಕು, ಅಧ್ಯಾತ್ಮ ನಮ್ಮನ್ನು ಯಾವ ರೀತಿ ಉದ್ಧರಿಸ್ತೈತಿ ಅನ್ನುವಂತಹ ವಿಚಾರವನ್ನು ಬಹಳ ಸುಲಲಿತವಾಗಿ, ಸುಮಧುರವಾಗಿ ಅವರು ಪ್ರವಚನ ಮಾಡ್ತಾ ಇದ್ರು. ಆ ಸಂದರ್ಭದೊಳಗೆ ಮಾತಿಗೆ ಹಂಗೆ ಹೇಳ್ಕೊಂತ ಬರ್ತಾನ ಇವತ್ತೊಬ್ಬ ಬರ್ತಾನ ಅಂಥೇಳಿ ಅಂದ್ಬಿಟ್ರು. ಬರ್ತಾನ ಇವತ್ತೊಬ್ಬ ಬರ್ತಾನ ತಂದು ಕೂಡಲೇ ಜನರೆಲ್ಲ ಯಾರು ಬರ್ತಾರ್ರಿ ಅಪ್ಪಾರ ಅಂಥೇಳಿ ಕೇಳಲಿಕ್ಕೆ ಶುರು ಮಾಡಿದ್ರು. ಇಲ್ಲಪ್ಪ, ಇವತ್ತೊಬ್ಬ ಬರ್ತಾನ, ನಿಮಗೆಲ್ಲ ಗೊತ್ತಾಗ್ತೈತಿ, ಸ್ವಲ್ಪ ತಡೀರಿ, ಬರ್ತಾನ ಅಂಥೇಳಿ ಅನ್ಲಿಕ್ಕತ್ರು. ಜನರಿಗೆ ಕುತೂಹಲ ನೋಡ್ರಿ, ಯಾರು ಬರ್ತಾರ ಅಂಥೇಳಿ. ಹಂಗೆ ಪ್ರವಚನ ಮಾಲಿಕೆಯನ್ನು ಕೇಳ್ಕೊಂತ ಬಹಳ ಕುತೂಹಲದಿಂದ ಜನ ಕಾಯ್ತಾ ಇತ್ತು. ಕಾಯೋ ಸಂದರ್ಭದೊಳಗೆ ಒಬ್ಬ ವ್ಯಕ್ತಿ ಬಂದ ಮಠಕ್ಕೆ. ಎಂಥ ವ್ಯಕ್ತಿ ಅಂತಂದ್ರೆ ಒಂದು ಕಾಲಿಲ್ಲ, ಕುಂಟ ವ್ಯಕ್ತಿ. ದೊಡ್ಡದಾದಂಥ ಒಂದು ಕಾಕಿ ಚಡ್ಡಿಯನ್ನು ಹಾಕೊಂಡು ಬಂದಿದ್ದ. ಹರಕ ಅಂಗಿ ಇತ್ತು ಮೈ ಮ್ಯಾಗ. ದೇಹ ಬಡಕಲು ಸಣ್ಣ ದೇಹ, ಮುಖ ಎಲ್ಲ ಸುಕ್ಕುಗಟ್ಟಿತ್ತು. ಕೇವಲ ಎಲುವಿನ ಹಂದರ ಅಂಥೇಳಿ ಅಂದ್ರೂ ಏನು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟ ತೆಳ್ಳಗಿದ್ದ. ಕಣ್ಣೊಳಗೆ ಮಾತ್ರ ದಿವ್ಯ ತೇಜಸ್ಸಿತ್ತು. ಈ ಕುಂಟ ವ್ಯಕ್ತಿ ನಡ್ಕೊಂತ ಬರ್ಲಿಕ್ಕತ್ತ. ಪ್ರಭುಗಳ ಏನು ಪ್ರವಚನ ಮಾಲಿಕೆ ಇತ್ತು ಅವ್ರ ಹತ್ತಿಗೆ ಬಂದ ನಮಸ್ಕಾರ ಮಾಡ್ಲಿಕ್ಕತ್ತ. ಜನ ಎಲ್ಲ ಇವನೇ ನೋಡ್ಲಿಕ್ಕೆ ಇತ್ತು. ಪ್ರಭುಗಳು ಹೇಳಿದ ವ್ಯಕ್ತಿ ಇವನೇ ಅದಾನೋ ಏನು ಮತ್ತೆ ಬ್ಯಾರೆ ಯಾರಾದರೂ ಬರೋರಿದ್ದಾರೋ, ದೊಡ್ಡ ವ್ಯಕ್ತಿಗಳು ಬರೋರಿದ್ದಾರೋ. ಜನರ ತಲೆಗೆ ಏನೋ ಬರ್ತಾರ ಅಂದ್ಬಳಕ್ ಯಾವುದೋ ದೊಡ್ಡ ವ್ಯಕ್ತಿ ಗುರುಗಳನ್ನು ನೋಡ್ಲಿಕ್ಕೆ ಬರೋರದಾರ ಅಂದಂಗೆ ಅವ್ರ ವಿಚಾರ. ಈ ವ್ಯಕ್ತಿ ಬಂದು ನಿಂತವನೇ ಪ್ರಭುಗಳ ಪಾದ ಮ್ಯಾಗ ಎರಗಿ ನಮಸ್ಕಾರ ಮಾಡ್ಕೊಂಡ ನಿಂತ. ಆ ಸಂದರ್ಭದೊಳಗೆ ಎಲ್ಲ ಲಿಂಗ ಪ್ರಭುಗಳಂದ್ರು, ಯಾರಪ್ಪ ನೀನು, ಎಲ್ಲಿಂದ ಬಂದಿ ಅಂತ ಹೇಳಿ ಕೇಳಿದ್ರು. ಆವಾಗ ಆ ವ್ಯಕ್ತಿ ಅಂದ,
ಯಪ್ಪ ನಾ ಎಲ್ಲಿಂದ ಬಂದೆ, ನಾ ಯಾರು, ಯಾವ ಊರು, ನನ್ನ ಏನೂ ಕೇಳಬೇಡ್ರಿ ಅಪ್ಪ. ಅದನ್ನು ಹೇಳುವಂತಹ ಪರಿಸ್ಥಿತಿ ಒಳಗೆ ನಾನು ಇಲ್ಲ. ನನ್ನನ್ನು ಉದ್ಧಾರ ನೀವ ಮಾಡಬೇಕು ಅಂಥೇಳಿ ಅಂದ. ನಿನ್ನ ಉದ್ಧಾರ ಮಾಡೋದು ಬಿಡೋದು ಎಲ್ಲ ನನಗೆ ಬಿಟ್ಟಿದ್ದು, ನನ್ನ ಗುರು ಸಿದ್ಧಲಿಂಗಗೆ ಬಿಟ್ಟಿದ್ದು. ಆದರೆ ನೀನು ಯಾರು ಅನ್ನೋದು ಇಲ್ಲಿ ಕುಂತಾರಲ್ಲ ಈ ಜನ, ಇವ್ರಿಗೆಲ್ಲ ಗೊತ್ತಾಗ್ಲಿಕ್ಕೆ ಬೇಡನು. ಮತ್ತು ನೀ ಯಾರು ಏನು ಹೇಳು ಅಂಥೇಳಿ ಎಲ್ಲ ಲಿಂಗ ಪ್ರಭುಗಳಂದ್ರು. ಆವಾಗ ವ್ಯಕ್ತಿ ಅಂದ, ಎಲ್ಲರಿಗೂ ಹೇಳು ಅಷ್ಟ ದೊಡ್ಡ ವ್ಯಕ್ತಿ ನಾನು ಅಲ್ಲ ಯಪ್ಪ. ಮತ್ತು ಇವರೆಲ್ಲ ಕೇಳುವಂಥದ್ದು, ಅವರೆಲ್ಲ ಕೇಳಿ ನನ್ನ ಬಗ್ಗೆ ತಿಳ್ಕೊಳ್ಳುವಂಥದ್ದು ನನ್ನ ಜೀವನದೊಳಗೆ ಅಂಥದ್ದು ಏನೇನೂ ಇಲ್ಲ. ಮತ್ತು ಎಲ್ಲರಿಗೂ ಹಿಡಿಸುವಂತಹ ಜೀವನ ಶೈಲಿ ನಂದು ಜೀವನನೂ ಅಲ್ಲ. ಯಾರಿಗೂ ನಂದು ಜೀವನ ಚರಿತ್ರೆನೇ ಹಿಡಿಸೋದಿಲ್ಲ. ಅಷ್ಟು ಕೆಟ್ಟದಾದಂತಹ ನನ್ನ ಜೀವನ ಐತಿ. ಅದೆಲ್ಲ ಬ್ಯಾಡಪ್ಪ ಅಂಥೇಳಿ ವ್ಯಕ್ತಿ ಅನ್ಲಿಕ್ಕತ್ತ. ಅಲ್ಲೋ, ನನಗೆ ನಿನ್ನ ಜೀವನ ಶೈಲಿ ಎಲ್ಲ ಗೊತ್ತೈತಿ, ನೀ ಏನ ಎಂತ ಎಲ್ಲನೂ ನನಗೆ ಗೊತ್ತೈತಿ, ಅದನ್ನು ಅರ್ಥಕೊಂಡೇನಿ. ಆದರೆ ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಾಗಬೇಕು. ಜೀವನ ಏನು, ಜನ ಹೆಂಗಿರ್ತಾರ ಅನ್ನೋದು ಗೊತ್ತಾಗಬೇಕು ಅವ್ರಿಗೆ. ಅದಕ್ಕೆ ನೀನು ನಿನ್ನ ಜೀವನ ಶೈಲಿ, ಜೀವನ ಏನಿತ್ತು ನಿಂದು ಅದನ್ನೆಲ್ಲ ಹೇಳು ಅಂಥೇಳಿ ಪ್ರಭುಗಳು ಅಂದಾಗ, ಆಯ್ತು ರೀ ಅಪ್ಪ, ಮತ್ತು ನೀವು ಇಷ್ಟೆಲ್ಲ ಹೇಳಾಕತ್ತೀರಿ ಅಂದ ಬಳಕ ನಾನು ಹೇಳ್ತೇನೆ ರೀ ಅಂಥೇಳಿ ಆ ವ್ಯಕ್ತಿ ತನ್ನ ಜೀವನದ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ. ಯಪ್ಪ, ನನ್ನ ಕಥೆಯೊಳಗೆ ಒಳ್ಳೇದನ್ನೋದು ಏನೇನೂ ಇಲ್ಲ. ಅದರೊಳಗೆ ನೆನಪಿಡುವುದಂತೋ ವಿಷಯ ಅಂತೂ ಒಂದೂ ಇಲ್ಲ. ಆದರೂ ತಂದೆಗಳಾದಂತಹ ತಾವು ಕೇಳ್ತಾ ಇದ್ದೀರಿ ಅಂಥೇಳಿ ನನ್ನ ಬಗ್ಗೆ ಹೇಳ್ತೀನಿ ಅಂಥೇಳಿ ಹೇಳ್ದ. ನನ್ನದು ಒಂದು ಯಾವುದೋ ಒಂದು ಊರು, ಯಾವುದೋ ಒಂದು ಮಣಿತನ, ಆದರೆ ಭಾಳ ಸಿರಿವಂತ ಮಣಿತನ. ಎಷ್ಟು ಸಿರಿವಂತಿಕೆಯಿಂದ ಕೂಡಿತ್ತು ಅಂತಂದ್ರೆ, ಊರೊಳಗೆ ದೊಡ್ಡ ಮಣಿತನ ಅಂದ್ರೆ ಅದು ನಮ್ದಯ್ಯಪ್ಪ. ಅಷ್ಟು ದೊಡ್ಡ ಮಣಿತನ ಇತ್ತು. 18 ಹೊಲಗಳಿದ್ದು, ಹಲವಾರು ಮನೆಗಳಿದ್ದು, ಮನೆಯೊಳಗೆ 10 ಜನಗಳಿದ್ರು ನೋಡ್ರಿ. 18 ಎಕರೆ ಈ ಕಡೆ ಎಲ್ಲ ಹೊಲ ಇತ್ತ ಅವ್ರದ್ದು. ಮತ್ತು ಹಲವಾರು ಮನೆಗಳಿದ್ದು, ಮನೆಗಳಲ್ಲಿ ಎಲ್ಲ 10 ಜನ ಇದ್ರು. ಅಷ್ಟು ದೊಡ್ಡ ಮಣಿತನದಿಂದ ಬಂದಂಥವ್ ನೋಡ್ರಿ ಅವನ. ಇಂಥ ದೊಡ್ಡ ಮಣಿತನದೊಳಗೆ ಯಾವುದಕ್ಕೂ ಯಪ್ಪ ನನಗೇನೂ ಕೊರತೆ ಇರಲಿಲ್ಲ. ಆದರೆ ಏನೋ ದುರ್ದೈವಶಾತ್ ಬರ್ಬರ್ತಾ ನಾ ಹೆಂಗೆ ಬೆಳಿಲಾಕ ಹತ್ನಿ, ಹಂಗೆ ನಮ್ಮ ಮನೆ ಇಳಿಲಾಕ ಶುರು ಆಯಿತು. ಹೊಲಗಳೆಲ್ಲ ಬರಿದಾಗ್ಲಿಕ್ಕತ್ತು, ಏನು ಬೆಳಿಲಾರ್ದಂಗೆ ಆಯ್ಕೋಯ್ತು. ಆದರೆ ಏನಪ್ಪ ಅಂತಂದ್ರೆ ಊಟಕ್ಕೆ ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಆದ್ರೆ ಎಲ್ಲ ಜನನವರು ಯಾಕೆ ನಿಮ್ಮ ಮನೆ ಹಿಂಗೆ ಇಳಿಲಾಕತ್ತೈತಿ, ಯಾಕೆ ಹೊಲಗಳೆಲ್ಲ ಚಲೋ ಇದ್ದದ್ದು ಬಾದಾಗ್ಲಿಕ್ಕತ್ತಾವು ಅಂಥೇಳಿ ಮಾತಾಡ್ಲಿಕ್ಕೆ ಶುರು ಆಯಿತು. ಈ ಮಾತು ಶುರು ಆದ ನಂತರ ನಮ್ಮ ಮನ್ಯಾಗ ಯಪ್ಪ ಜಗಳ ಚಾಲು ಆಯ್ತು ನೋಡ್ಯಪ್ಪ. ಉಪವಾಸ ಬೀಳುವಂಥ ಪ್ರಸಂಗ ಕೂಡ ಬಂತು. ಛಲ ಐತಿ ನನ್ನೊಳಗೆ, ಆದ್ರೆ ಬಲ ಇಲ್ಲಪ್ಪ ನನ್ನ ಹತ್ತಿಕೆ. ಹೊಲ ಐತಿ, ಆದ್ರೆ ಹೊಲದೊಳಗೆ ಫಲ ಇಲ್ಲ. ಆ ಕಲಿಯ ಕಾಡಾಟವಾಗಿ ಕುಲದೈವ ಮುಣಿಸಿರ್ಲು ಯಾರೇನು ಮಾಡ್ಲಾಕೈತಿಯಪ್ಪ ನೋಡ್ರಿ. ಕಲಿಯ ಕಾದಾಟ ಕುಲದೈವವೇ ಮುಣಿಸಿಕೊಂಡಿರುವಾಗ ಯಾರೇನು ಮಾಡ್ಲಿಕ್ಕೆ ಆಗ್ತೈತಿ ಅಂಥೇಳಿ ಗುರುವಿಗೆ ಇವನಿಗೆ ಕೇಳಲಿಕ್ಕತ್ತಾನ. ಗುರು ಎಲ್ಲವನ್ನ ತಿಳ್ಕೊಂಡ ಗುರುವಿಗೆ ಕೇಳಲಿಕ್ಕತ್ತಾನ. ಯಾಕಂದ್ರೆ ಅಷ್ಟು ಕಷ್ಟ ಅನುಭವಿಸ್ಬಿಟ್ಟಾನ. ಮಾರಿ ಕಾಡುಗಳೆಂದು ಕೆಲವರು ಚಾಡಿ ಮಾಡಿದ್ದು, ಕೆಲವರು ಏನು ನಿಮ್ಮ ಮನ್ಯಾಗ ಮಾರಿ ಅದಾಳೋ ಆಕೆ ಕಾಡ್ತಾಳೋ ಅಂತ ಹೇಳಿ ಅನ್ಲಿಕ್ಕೆ ಶುರು ಮಾಡಿದ್ರು. ಇನ್ನು ಕೆಲವರು ನೀವು ಊರು ಬಿಟ್ಟು ಹೋಗಬೇಕು ಅಂದಾಗ ನಿಮ್ಗೆ ಚಲೋ ಆಕೈತಿ ಅಂತ ಹೇಳಿ ಅನ್ಲಿಕ್ಕೆ ಹತ್ರು. ಮತ್ತು ಕೆಲವರು ನಿಮ್ಮ ಮನೆಯೊಳಗೆ ಒಬ್ಬ ಕುಂಟದಾನ, ಆ ಕುಂಟ ಇರೋದ್ರಿಂದ ನಿಮ್ಮ ಮನೆ ಕುಂಟಗೋತ ಹೊಂಟೈತಿ, ಆ ಕುಂಟನನ್ನ ಮನೆ ಬಿಟ್ಟು ಹೊರಗೆ ಹಾಕ್ರಿ ಒಂದ್, ಇಲ್ಲ ಆ ಕುಂಟನನ್ನು ಹೆಂಗಾದ್ರೂ ಮಾಡಿ ನೀವು ಬಡದ ಕೊಂದು ಬಿಡ್ರಿ ಅಂಥೇಳಿ ನಮ್ಮ ಮನ್ಯಾನವ್ರಿಗೆಲ್ಲ ತಲೆ ತುಂಬಲಾಕತ್ರಿ ಅಪ್ಪ ಮಂದಿ ಅಂಥೇಳಿ ಭಾಳ ದುಃಖಿತನಾಗಿ ಅವ ತನ್ನ ದುಃಖವನ್ನು ಹೇಳಲಿಕ್ಕೆ ಶುರು ಮಾಡಿದ. ಇದನ್ನು ಕೇಳಿದ್ದ ಜನ ನೋಡ್ರಿ, ಅಲ್ಲೇನು ಗುರುವಿನ ಹತ್ತಿಕ್ಕೆ ಕೇಳಲಿಕ್ಕೆ ಕುಂತಿತ್ಲ ಜನ, ಅವರೆಲ್ಲ ಇವನ ಕಥೆಯನ್ನು ಭಾಳ ಆಸಕ್ತಿಯಿಂದ ಕೇಳಲಿಕ್ಕತ್ರು.
ಇಂಥ ಜನನೂ ಇರ್ತಾರೇನಪ್ಪ ಮನ್ಯಾಗ ಅಂಥೇಳಿ. ಚಲೋ ಇದ್ದ ಮನ್ಯಾಗ ಅಣ್ಣತಂಬ್ರ ಸುದ್ದಿ ಇಲ್ಲ, ಮತ್ತು ಇಂಥವು ಕುಂಟ ಮನ್ಯಾಗ ಅದಾನ. ಮತ್ತು ಕುಂಟ ಮನ್ಯಾಗ ಇರೋದ್ರಿಂದ ನಿಮ್ಮ ಮನೆ ಕುಂಟಗೋತ ಸಾಗೈತಿ, ಆ ಕುಂಟನನ್ನು ಕೊಂದು ಬಿಡ್ರಿ ಅಂತ ಹೇಳಿ ಜನ ಹೇಳ್ತಾರಂದ್ರ ಅದು ಎಂಥ ಜನ ಇರಬಾರ್ದ್ರಿ ನಮ್ಮ ಸುತ್ತ, ಅದು ಎಂಥ ಜನ ಇರಬಾರ್ದು. ಅವಾಗ ಅಣ್ಣತಂಬ್ರೆಲ್ಲ ಏನು ಮಾಡಿದ್ರತ, ಈ ಕುಂಟ ವ್ಯಕ್ತಿಯನ್ನ ಕೊಲ್ಲುವಂಥ ಸಂಚು ಮಾಡ್ಲಿಕ್ಕತ್ತರತ್ ನೋಡ್ರಿ. ಇವರೆಲ್ಲ ಅಣ್ಣತಂಬ್ರು, ಬಂಧುಗಳು, ಬಂದು ಉಂಡು ಹೋಗುವವರೆಗೆ ಮಾತ್ರ ಬಂಧುಗಳು. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು. ಅದು ಯಾಕೆ ಅಣ್ಣ ತಮ್ಮರೊಳಗೆ ಇಂಥ ಗುಣ ಬರ್ತೈತಿವೋ ಏನೋ. ಒಂದೇ ತಾಯಿ ಹೊಟ್ಟೆಯಿಂದ ಹುಟ್ಟಿರುವಂಥ ಮಕ್ಕಳಲ್ಲಿ ಇಂಥ ವಿಚಾರ ಬರ್ತೈತಿ ಅಂದ್ರೆ ಯಾವ ನಿಟ್ಟಿನಲ್ಲಿ ಜನ ಬದುಕ್ಲಿಕ್ಕತ್ತೈತಿ ಈ ಭೂಮಿ ಮ್ಯಾಗ, ಯಾವ ನಿಟ್ಟಿನಾಗ ಬದುಕ್ಲಾಯ್ತು ನೋಡ್ರಿ. ಇಷ್ಟೆಲ್ಲ ಆದ ನಂತರ ಅವ್ರ ಅಣ್ಣತಮ್ಮರು ಏನು ಮಾಡಿದ್ರತ, ಇವನು ಕೊಲ್ಲಬೇಕಂತೇಳಿ ವಿಚಾರ ಮಾಡಿದ್ರತ. ಅವಾಗ ಕುಂಟ ವ್ಯಕ್ತಿ ಹೇಳಿದ, ಯಪ್ಪ, ಈ ಕೊಲ್ಲುವಂತಹ ವಿಚಾರ ನನಗೆ ನಮ್ಮ ಊರಿನ ಪಕ್ಕದೊಳಗೆ ಇರುವಂತಹ ಒಬ್ಬ ವ್ಯಕ್ತಿ, ಶಿವಧ್ಯಾನ ಮಾಡುವಂತಹ ವ್ಯಕ್ತಿ, ಅವನ ದಿವ್ಯ ಏನಪ್ಪಾ ಅಂತಂದ್ರೆ ಸಂಕಲ್ಪದೊಳಗೆ ನಿಮ್ಮ ವಿಚಾರ ಅವನ ಬಾಯಿಂದ ನನಗೆ ತಿಳಿತು. ಇಂಥವ್ರೊಬ್ರು ಎಲ್ಲ ಲಿಂಗ ಪ್ರಭುಗಳದಾರ, ಎಂತೆಂಥವರಿಗೂ ಆಶ್ರಯ ನೀಡಿದಂತಹ ಮಹಾಪ್ರಭು ಅವರು, ಶಿವಸ್ವರೂಪಿಯಾದಂತಹ ಪ್ರಭು, ಲಿಂಗ ರೂಪದಲ್ಲೇ ಇದ್ದಂತಹ ಪ್ರಭು. ಅಂತಹ ಪ್ರಭುಗಳನ್ನು ನೀನು ಕಾಣಿದಂದ್ರೆ ನಿನಗೊಂದು ಮಾರ್ಗವನ್ನು ಅವರು ಸೂಚಿಸ್ತಾರೋ. ಮತ್ತು ಈ ಅಣ್ಣತಮ್ಮರ ಹತ್ತಿಗೆ ಬಿದ್ದು ಸಾಯಕ್ಕೆ ಹೋಗ್ಬೇಡ ಅಂತ ಹೇಳಿ ಆ ವ್ಯಕ್ತಿ ಹೇಳಿದೆಯಪ್ಪ. ಅದಕ್ಕೆ ಆ ವ್ಯಕ್ತಿಯನ್ನು ಏನಪ್ಪಾ ಅಂದ್ರೆ ಆಧಾರವಾಗಿ ಇಟ್ಕೊಂಡು ಆ ವ್ಯಕ್ತಿಯ ಮಾತು ಕೇಳಿ ನಮ್ಮೂರು ಬಿಟ್ಟ ನಾನು ಈ ನಿಮ್ಮನ್ನು ಹುಡ್ಕೊಂಡು ಬಂದನಿಯಪ್ಪ ಅಂಥೇಳಿ ಆ ವ್ಯಕ್ತಿ ಅಂದಾಗ ಜನರ ಏನು ಕುಂತಿತ್ತಲ್ರಿ, ಆ ಕುಂತ ವ್ಯಕ್ತಿ ಕಣ್ಣಾಗ ನೀರು ಬರ್ಲಿಕ್ಕತ್ತಿತ್ತ ನೋಡ್ರಿ. ಕುಂಟ ವ್ಯಕ್ತಿ ಅದಾನಂದ್ರೆ ಎಷ್ಟು ತಾತ್ಸಾರವಾಗಿ ಜನ ನೋಡ್ಕೊಂತಾರ. ಜನ ಬಿಡ್ರಿ, ಜನ ಏನೋ ಬಾದ್ ಮನುಷ್ಯರು ಅಂತ ಹೇಳಿ ಅನ್ಬೋದು, ಆದ್ರೆ ಮನ್ಯಾನ ಮಂದಿನ ಕುಂಟ ವ್ಯಕ್ತಿ ಅದಾನಂತ ಹೇಳಿ ಅವನನ್ನು ಕೊಲ್ಲುವಂಥ ಸಂಚು ಮಾಡ್ತೈತಿ ಅಂತಂದ್ರೆ ಅದು ಎಂಥ ಪರಿಸ್ಥಿತಿ ಇರಬೇಕು, ಅದೆಂಥ ಪರಿಸ್ಥಿತಿ ಇರಬೇಕು. ಆ ವ್ಯಕ್ತಿ ಏನಪ್ಪ ಅಂತಂದ್ರೆ ಬಂದು ಪ್ರಭುಗಳ ಹತ್ರ ಇದನ್ನೆಲ್ಲ ಹೇಳಕತ್ತಿದ್ದ. ಪ್ರಭುಗಳಿಗಂತಾನ ಆ ವ್ಯಕ್ತಿ, ಯಪ್ಪ, ನನ್ನನ್ನು ನಿನ್ನ ಉಡಿಯೊಳಗೆ ತಗೋ, ನಿನ್ನ ಜೋಳಿಗೆ ಒಳಗೆ ನನ್ನ ತಗೋ, ನೀ ಏನು ಮಾಡ್ತೀವಿ ಮಾಡು, ವಿಷದಲ್ಲೇ ಆದರೂ ಎದ್ದು, ಹಾಲಲ್ಲಾದರೂ ಎದ್ದು, ಎಲ್ಲವೂ ನಿನ್ನ ಕೈಯಾಗೈತಿ ಪ್ರಭು ಅಂಥೇಳಿ ಶರಣು ಬಂದಿನಿಯಪ್ಪ ಅಂಥೇಳಿ ಆ ಪಾದಗಳ ಮ್ಯಾಗ, ಗುರುವಿನ ಪಾದ ಮ್ಯಾಗ ಆ ವ್ಯಕ್ತಿ ಬಿದ್ದು ಗೋಳಾಡಿ ಅಳ್ಳಿಕತ್ತ. ಆಗ ಪ್ರಭುಗಳಂದ್ರು, ನಿನ್ನ ವಿಚಾರ ಎಲ್ಲ ನನಗೆ ಗೊತ್ತೈತೋ, ನಿನ್ನ ವಿಚಾರ ಎಲ್ಲವೂ ಗೊತ್ತೈತಿ. ನೀನು ಬರ್ತಿ ಅನ್ನುವಂತಹ ವಿಚಾರವನ್ನ ನಾನು ಭಕ್ತರಿಗೆ ಆಗಲಿ ಹೇಳಿದ್ದೇನೆ. ಆದ್ರೆ ನೀ ಯಾಕೆ ಬಂದಿದಿ, ನಿನ್ನ ಪರಿಸ್ಥಿತಿ ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕಾಗಿತ್ತು. ಎಂಥ ಜನ ಅದಾರ ಭೂಮಿ ಮ್ಯಾಗ ಅನ್ನೋದು ಗೊತ್ತಾಗಬೇಕಾಗಿತ್ತು. ಅದಕ್ಕೆ ನಾನು ನಿನ್ನ ಕಥೆಯನ್ನು ಅವ್ರಿಗೆ ಹೇಳಕ್ಕೆ ಹಚ್ಚಿನಪ್ಪ. ನೀ ಏನು ಬೇಜಾರು ಮಾಡಕ್ಕೆ ಹೋಗ್ಬೇಡ, ನಿನ್ನ ಸಲುವಾಗಿ ನಾ ಇದ್ದೀನಿ. ನನ್ನನ್ನು ಆಶೀರ್ವಾದ ಮಾಡಿದಂತಹ ಗುರು ನಿನ್ನನ್ನು ಕಾಯ್ತಾನ ನೋಡ್ರಿ. ನನ್ನನ್ನು ಆಶೀರ್ವಾದ ಮಾಡಿದ ಗುರು ಯಾರು? ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಎಲ್ಲ ಲಿಂಗ ಪ್ರಭುಗಳು ಏನೇ ಕೆಲಸ ಮಾಡಿದ್ರು ನಾ ಮಾಡೀನಿ ಅಂತ ಹೇಳಿ ಅಂತೆಲ್ಲಾಗಿದ್ರು. ಎಲ್ಲವೂ ಗುರುವಿನ ಪಾದಕ್ಕೆ ಒಪ್ಪಿಸಿ ಗುರು ಹೇಳಿದಂಗೆ ನಾ ನಡ್ಕೊಂತೀನಿ ಅಂತ ಹೇಳಿ ಅಂತಿದ್ರಲ್ಲ, ಅದು ಎಂತಹ ಗುರುವಿನ ಗುಣ ಇರ್ಬೇಕು ನೋಡ್ರಿ. ಅದು ಏನೋ ಒಂದು ಸಣ್ಣ ಕೆಲಸ ಮಾಡಿದ್ವು ಅಂದ್ರೆ ಊರು ತುಂಬ ಹೇಳ್ತೀವಿ ನಾವು, ಇದು ನಾ ಮಾಡಿದ್ದು ಅಂತ ಹೇಳಿ. ಆದ್ರೆ ಒಬ್ಬ ಜ್ಞಾನಿ, ಒಬ್ಬ ಶರಣ, ಒಬ್ಬ ಸಂತ, ಒಬ್ಬ ಅವಧೂತ ಯಾವುದನ್ನು ನಾನು ಮಾಡೀನಿ ಅಂತ ಹೇಳಿ ಅಂತೆಲ್ಲಾಗಿದ್ರು. ಎಲ್ಲವೂ ನನ್ನ ಗುರುವಿನ ಆಶೀರ್ವಾದದಿಂದ ಆಗೈತೆ ಅಂತ ಹೇಳಿ ಅಂತಿದ್ರು ನೋಡ್ರಿ. ಇಂಥ ಎಲ್ಲ ಲಿಂಗ ಪ್ರಭುಗಳು ಈ ಮುಗುಳು ಕೋಡದೊಳಗೆ ಏನು ಅವ್ರದ್ದು ಲೀಲೆಯನ್ನು ಮಾಡಿ ಹೋದ್ರಿ, ಏನು ಲೀಲೆಯನ್ನು ಮಾಡಿ ಹೋಗ್ಯಾರ ಅವರು. ಅವಾಗ ಮರುದಿವಸ ಆ ಕುಂಟ ವ್ಯಕ್ತಿ ನೋಡ್ರಿ, ಕುಂಟ ವ್ಯಕ್ತಿ ಹೆಸರು ಆನಂದ. ಕುಂಟ ವ್ಯಕ್ತಿ ಹೆಸರು ಆನಂದ. ಆದ್ರೆ ಅವನ ಜೀವನದೊಳಗೆ ಆನಂದ ಇಲ್ಲ. ಹೆಸರಿಗೂ ಅವನಿಗೂ ತದ್ವಿರುದ್ಧ ಆಗಿಬಿಟ್ಟೈತಿ. ಹೆಸರಿಗೆ ಮಾತ್ರ ಆನಂದ ಆಗ್ಯಾನ, ಜೀವನದೊಳಗೆ ಏನೂ ಆನಂದ ಇಲ್ಲ. ಆದ್ರೆ ಎಲ್ಲ ಲಿಂಗ ಪ್ರಭುಗಳು ನೋಡ್ರಿ ಅವನನ್ನ ಆನಂದ ಮಹಾರಾಜ್ ಅಂತ ಹೇಳಿ ಕರಿತಿದ್ರು ನೋಡ್ರಿ. ಆನಂದಕ್ಕೆ ನೀನು ಮಹಾರಾಜನಿದ್ಯಾ ಅಂತ ಹೇಳಿ ಕರಿತಿದ್ರು. ಹೆಂಗ ನೋಡ್ರಿ, ಒಂದು ಹೂವ
ಹೆಣದ ಮ್ಯಾಗ ಬಿತ್ತಂದ್ರ ಅದು ಹೆಣದ ಹೂ ಆಯ್ತು. ದೇವರ ಮುಡಿ ಮ್ಯಾಗ ಹೂಯಿ ಕೂತಂದ್ರ ಆ ಹೂವಿಗೆ ಅಷ್ಟು ಕಿಮ್ಮತ್ತು. ಹೂ ಒಂದೇ, ಹೆಣದ ಮ್ಯಾಗಿರೋ ಹೂ ಒಂದೇ. ನಾವು ಗಾಡಿ ಪೂಜೆ ಆದಿದ್ ಮಾಡಿದ್ರ ಅದಕ್ಕೂ ಇಡುವಂತ ಹೂ ಒಂದೇ. ಹೆಣ್ಮಕ್ಳು ತಲೆ ಹಾಕೊಳಕ್ ಹೂನು ಅದೇ, ದೇವರ ಮುಡಿಗೆ ಹೋಗುವಂತ ಹೂನು ಅದೇ. ನಾವು ಯಾವ ಸ್ಥಳದಲ್ಲಿ ಯಾರ ಜೋಡಿ ಇರ್ತೀವಲ್ಲ ಆ ರೀತಿ ನಮ್ಮ ವ್ಯಕ್ತಿತ್ವ ಆಗ್ತದೆ. ಅಂತಹ ಎಲ್ಲಾ ಲಿಂಗರ ಪ್ರಭುಗಳ ಕಡೆ ಆ ಕುಂಟ ವ್ಯಕ್ತಿ ಏನಿದ್ಲ, ಆ ಕುಂಟ ವ್ಯಕ್ತಿ ಆನಂದ ಮಹಾರಾಜ ಅಂತ ಹೇಳಿ ಅನ್ಸ್ಕೊಲಿಕ್ಕೆ ಶುರು ಮಾಡಿದ್ರು. ಆನಂದ ಮಹಾರಾಜ ಅಂತಿದ್ರು. ಅವನಿಗೊಂದು ಸೇವೆಯನ್ನ ಕೊಟ್ಟರು, ಮಠದೊಳಗೆ ಅವನಿಗೊಂದು ಸೇವೆಯನ್ನ ಕೊಟ್ಟರು. ಏನು ಜನ ಏನು ಕಾಯಿ ಹೊಡ್ಸೋಲಾಕ್ ಬರ್ತಿತ್ಲ, ಆ ಕಾಯಿಯನ್ನ ಒಡೆಯುವಂತಹ ಕೆಲಸ. ಯಾಕಂದ್ರೆ ಕುಂತಲೆ ಕೆಲಸ, ಯಾಕಂದ್ರೆ ಕಾಲಿಲ್ಲ ಅವಂಗ, ಕುಂತಲೆ ಕೆಲಸ ಕೊಡ್ಬೇಕಲ್ಲ. ಅದಕ್ಕೆ ಕುಂತಲೆ ಇದೊಂದು ಕೆಲಸ ಮಾಡೋ ಅಂತ ಹೇಳಿ ಕೆಲಸ ಒಪ್ಪಿಸರು. ಈಗ ಎಷ್ಟೋ ಮಂದಿ ಕೈಕಾಲು ಚಲೋ ಇದ್ರು ಭಿಕ್ಷೆ ಬೇಡುವಂತ ಜನ ಐತಿ. ಎಲ್ಲಾ ಕೈಕಾಲು ಚಲೋ ಇದ್ರು ತುಡುಗು ಮಾಡುವಂತಹ ಜನ ಐತಿ, ಕಳತನ ಮಾಡುವಂತ ಜನ ಐತಿ. ಅಂತದ್ರೊಳಗೆ ಅಂಗವೈಕಲ್ಯ ಇದ್ದರೂ ಕೂಡ ದುಡಿದು ತಿನ್ಬೇಕನ್ನುವಂಥದ್ದು ಕಾಯಕವೇ ಕೈಲಾಸ ಅಂತ ಹೇಳಿದವರು ಬಸವಣ್ಣನವರು ಸುಮ್ಮನೆ ಹೇಳ್ಯಾರನ್ರಿ? ಅದು ಸುಮ್ಮನೆ ಹೇಳ್ಯಾರನು? ಎಂತೆಂಥವ್ರೆಲ್ಲ ಎಂಥ ಮಾತು ಹೇಳಿ ಹೋಗಿಬಿಟ್ಟಾರ್ರಿ. ಅದಕ್ಕೆ ಕಾಯಕವನ್ನ ಮಾಡಿ ನೀನು ಊಟ ಮಾಡ್ಬೇಕು ಅನ್ನುವಂಥ ಸಿದ್ಧಾಂತವನ್ನ ಎಲ್ಲಾ ಲಿಂಗ ಪ್ರಭುಗಳು ಕಲಿಸಿಕೊಟ್ಟಿದ್ರು. ಆನಂದ ಮಹಾರಾಜ ಅಂತ ಹೇಳಿ ಕರೀತಿದ್ರು. ಬರ್ಬರ್ತಾ ಆ ಆನಂದ ಮಹಾರಾಜ ಎಂಥ ವ್ಯಕ್ತಿ ಆದಂದ್ರ ದಿವಸ ಆ ಎಲ್ಲಾ ಲಿಂಗ ಪ್ರಭುಗಳ ಜೊತೆ ಇದ್ದು ನಿಧಾನಕ್ಕೆ ಕಾವಿ ಧಾರಣೆಯನ್ನೇ ಮಾಡ್ಕೊಲಿಕ್ಕೆ ಶುರು ಮಾಡಿದ. ಕಾವಿ ಧಾರಣೆಯನ್ನ ಮಾಡ್ಕೊಂಡ, ಗಡ್ಡ ಬಿಟ್ಟ, ಎಲ್ಲ ದಿವಸ ಪೂಜಾ ಕೈಂಕರ್ಯಗಳನ್ನ ತಪ್ಪದೇ ಮಾಡ್ತಿದ್ದ. ಅಷ್ಟು ಪ್ರಭುವಿನೊಳಗೆ ಒಂದಾಗ್ಲಿಕ್ಕೆ ಶುರು ಆಯ್ತು. ಸ್ವತಃ ಪ್ರಭುವಿನ ಅಂಶವೇ ಆನಂದ ಮಹಾರಾಜರಾದ್ರು, ಪ್ರಭುವಿನ ಅಂಶವೇ ಆದ್ರು. ಇದನ್ನೆಲ್ಲ ಎಲ್ಲಾ ಲಿಂಗ ಪ್ರಭುಗಳು ಗಮನಿಸ್ತಾ ಏನಪ್ಪಾ ಆನಂದ ಮಹಾರಾಜ, ನಾನೇ ನೀನಾಗಿನಿ, ನೀನೇ ನಾನಾಗಿನಿ ಅಂತ ಎತ್ತಿದ್ರು. ಅಷ್ಟು ಗುರು ಶಿಷ್ಯರು ನೋಡ್ರಿ ಒಂದಾಗಿದ್ರು. ಎರಡು ದೇಹ ಆತ್ಮ ಒಂದೇ, ಈ ರೀತಿಯಾಗಿ ಬೆರೆತುಕೊಂಡು ಬಿಟ್ರು. ಜನ ಎಲ್ಲಾ ಲಿಂಗ ಪ್ರಭುಗಳನ್ನ ಎಷ್ಟು ಗೌರವದಿಂದ, ವಿನಯದಿಂದ, ವಿಧೇಯಕದಿಂದ, ಅವರ ಭಕ್ತಿಯಿಂದ ನೋಡ್ಕೊಂತಿದ್ರು, ಅಷ್ಟೇ ಆನಂದ ಮಹಾರಾಜರಿಗೂ ಅಷ್ಟೇ ವಿಧೇಯಕದಿಂದ ನೋಡ್ಕೊಂತಿದ್ರು, ಅಷ್ಟೇ ಗೌರವ ಕೊಡ್ತಿದ್ರು, ಅಷ್ಟೇ ಭಕ್ತಿಯಿಂದ ನೋಡ್ಕೊಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಎಲ್ಲಾ ಪೂಜಾ ಕೈಂಕರ್ಯಗಳನ್ನು ಅವ್ರು ಹಂಗ ಅಂಗವೈಕಲ್ಯ ಇದ್ರೂ ಕೂಡ ಎಷ್ಟು ಸಾಧ್ಯ ಐತೋ ಅಷ್ಟೆಲ್ಲ ಮಾಡ್ತಿದ್ರು. ಚಾಚೂ ತಪ್ಪದೆ ಗುರು ಧ್ಯಾನದೊಳಗೆ ತೊಡಗುತ್ತಿದ್ರು. ಇದನ್ನ ಗಮನಿಸಿದವರು ಎಲ್ಲಾ ಲಿಂಗ ಪ್ರಭುಗಳು ಆನಂದ ಮಹಾರಾಜರನ್ನ ಈಗೇನು ಕೋಳಿಗುಡ್ಡದೊಳಗೆ ಒಂದು ಎಲ್ಲಾ ಲಿಂಗ ಪ್ರಭುಗಳ ಮಠ ಅದ, ಆ ಎಲ್ಲಾ ಲಿಂಗ ಪ್ರಭುಗಳ ಮಠ ಏನೈತಿ, ಆ ಕೋಳಿಗುಡ್ಡದ ಮಠಕ್ಕೆ ಪೀಠಾಧಿಪತಿಯನ್ನಾಗಿ ಆನಂದ ಮಹಾರಾಜರನ್ನ ನೇಮಕ ಮಾಡಿದ್ರು. ಕೋಳಿಗುಡ್ಡದ ಆನಂದ ಮಹಾರಾಜರದು ಹಿಂದಿನ ಸ್ಟೋರಿ ಎಲ್ಲ ಕೇಳಿದ್ರೆ ಏನದು ಭಾಳ ಕೆಟ್ಟೈತಿ. ಆದ್ರೆ ಯಾರ ಸಂಗಡ ಇದ್ದು ಆನಂದ ಮಹಾರಾಜರು ಬೆಳತಾರ ನೋಡ್ರಿ, ಅಂತಹ ಗುರು ಸಿಗೋದು ಬಹಳ ಕಠಿಣ ಅದ. ಆ ಗುರುವಿನ ಹತ್ತಿರ ಇದ್ದಂತಹ ಆನಂದ ಮಹಾರಾಜರು ಕೋಳಿಗುಡ್ಡದ ಏನು ಮಠಾಧೀಶರಾದ್ರಲ್ಲ, ಅಂತ ಏನು ಎಲ್ಲಾ ಲಿಂಗ ಪ್ರಭುಗಳಿಗೆ ಶಕ್ತಿ ಇತ್ತು, ಅಷ್ಟ ಶಕ್ತಿ ಎಲ್ಲ ಆನಂದ ಮಹಾರಾಜರಿಗೆ ಬಂದ್ಬಿಟ್ಟಿತ್ತು. ಅವ್ರ ಕೈಯೊಳಗೂ ಒಂದು ಬೆತ್ತಿತ್ತು. ಯಾರ ಹೊಲಕ್ಕೆ ಹೋಗಿ ಆ ಬೆತ್ತದಿಂದ ಜಾಗ ತೋರಿಸ್ತಿದ್ರು, ಆ ಜಾಗದೊಳಗೆ ಗಂಗಾ ಮಾತೆ ಉದಯಿಸಿ ಬರ್ತಿದ್ಳು. ಅಷ್ಟ ಶಕ್ತಿಯನ್ನ ಪಡ್ಕೊಂಡು ಬಿಟ್ಟಿದ್ರು ಆನಂದ ಮಹಾರಾಜರು. ಒಂದು ಹುಸಿ ಹೋಗಿಲ್ರಿ ಅವ್ರು ಹೇಳಿದ ಆ ಏನು ನೀರು ತೋರಿಸುವಂತಹ ಜಾಗವನ್ನ ತೋರಿಸಿದ್ರು ಆನಂದ ಮಹಾರಾಜರು, ಒಂದು ಹುಸಿ ಹೋಗ್ತಿರ್ಲಾಗಿತ್ತು. ಕೇವಲ ಅವರ ದೇಹದೊಳಗ ಒಂದು ಅಂಗ ಇಲ್ಲಾಗಿತ್ತು ಅಷ್ಟೇ ವಿನಃ ಯಾವ ರೀತಿಯಲ್ಲಿ ಅವರಿಗೆ ಇಲ್ಲ ಅನ್ನುವಂಥದ್ದು ಅವ್ರ ಜೀವನದಾಗ ಬರಲೇ ಇಲ್ಲ. ಅಷ್ಟು ಜ್ಞಾನ ಇತ್ತು, ಅಷ್ಟು ಶಕ್ತಿ ಇತ್ತು. ದೇಹದೊಳಗೆ ಏನಪ್ಪಾ ಅಂತಂದ್ರ ಒಳ್ಳೆ ಆರೋಗ್ಯ ಇತ್ತು, ಕಣ್ಣಲ್ಲಿ ಸೂರ್ಯ ಕಾಂತಿ ಇತ್ತು, ಮುಖದೊಳಗೆ ದಿವ್ಯ ತೇಜಸ್ಸಿತ್ತು. ಎಲ್ಲಾ ಲಿಂಗ ಪ್ರಭುಗಳನ್ನು ನೋಡಕ್ ಆಗಲಿಲ್ಲ ಅಂದ್ರ ಆನಂದ ಮಹಾರಾಜರನ್ನ ನೋಡ್ರ ಅವ್ರು ನೋಡಿದಂಗ ಅನ್ನುವಷ್ಟ ಮಟ್ಟರಲ್ಲಿ ಜನರು ಆನಂದ ಮಹಾರಾಜರನ್ನ ಹಚ್ಕೊಂಡು ಬಿಟ್ಟಿದ್ರು. ಅಷ್ಟ ಶಕ್ತಿನೂ ಅವರಲ್ಲಿ ಇತ್ತದು. ಅಂತಹ ಆನಂದ ಮಹಾರಾಜರು ಬರ್ತಾರ, ಅವ್ರು ನನ್ನ ಜೊತೆ ಇರ್ತಾರ ಅನ್ನುವಂತಹ ಸುದ್ದಿ ಎಲ್ಲಾ ಲಿಂಗ ಪ್ರಭುಗಳಿಗೆ ಗೊತ್ತಾಗಿತ್ತು. ನೋಡ್ರಿ ಎಂತಹ ಪ್ರಭುಗಳು, ನೋಡ್ರಿ ಅವರು ಎಂತಹ ಪ್ರಭುಗಳು.
ಇಂಥ ಎಲ್ಲ ಲಿಂಗ ಪ್ರಭುಗಳು ಆ ಆನಂದ ಮಹಾರಾಜರಿಗೆ ಅದನ್ನೆಲ್ಲ ಒಪ್ಪಿಸಿಕೊಟ್ಟ ನಂತರ ಸ್ವತಃ ಆನಂದ ಮಹಾರಾಜರು ಅಂತಿದ್ರಂತ, ನಾ ಇವತ್ತೆಲ್ಲ ನಿಮ್ಮ ಮುಂದೆ ನಾ ಕಾಡ್ಲಿಕತ್ತೀನಿ, ಬದುಕೀನಿ ಅಂದ್ರೆ ನಮ್ಮ ಅಪ್ಪನ ದಯೆ ಹೊರತು ಇನ್ಯಾರ್ದು ದಯೆ ಅಲ್ಲ. ನಮ್ಮಪ್ಪ ನನ್ನ ಅಂದ ಕೈ ಹಿಡ್ದಿಲ್ಲಾಗಿದ್ದಂದ್ರೆ ಇವತ್ತು ನಾ ನಿಮ್ಮ ಮುಂದೆ ಇರ್ತಿಲ್ಲಾಗಿದ್ನಿ. ನೋಡ್ರಿ, ನೆನೆಸ್ಬೇಕ್ರಿ. ಒಂದು ತುತ್ತು ಅನ್ನ ಹಾಕಿದವ್ರನ್ನ ಜೀವನವಿಡೀ ನೆನೆಸ್ಬೇಕಂತ ಹೇಳ್ಯಾರ. ಅಂತದ್ರೊಳಗೆ ಜೀವನ ಕೊಟ್ಟಂತಹ ಗುರುವನ್ನ ನೆನೆಸದೇ ಇರ್ಲಿಕ್ಕೆ ಹೆಂಗ ಸಾಧ್ಯದ? ಎಂತಹ ಆನಂದ ಮಹಾರಾಜರು, ಆನಂದಪ್ಪಗಳು, ಎಂತಹ ಎಲ್ಲ ಲಿಂಗ ಪ್ರಭುಗಳು. ಇವ್ರ ಇತಿಹಾಸವನ್ನು ಓದ್ತಾ ಹೋದ್ರೆ ಕಣ್ಣೊಳಗಿನ ನೀರು ಗಳ ಅಂತ ತಾನೇ ಇಳಿದು ಬರ್ತಾವ. ಎಂಥ ಶರಣರ ಆಗಿ ಹೋಗ್ಯಾರ್ರಿ ನಮ್ಮಲ್ಲಿ, ಎಂಥ ಶರಣರ ಆಗಿ ಹೋಗ್ಯಾರ. ಇಂಥ ಶರಣರ ಚರಿತ್ರೆಯನ್ನೆಲ್ಲ ತಾವೆಲ್ಲ ಕೇಳ್ರಿ, ಮಠಕ್ಕೆ ಭೇಟಿ ಕೊಡ್ರಿ. ಎಷ್ಟು ಸಾಧ್ಯತೆ ಅಷ್ಟು ತನುಮನ ಧನದಿಂದ ವಿಧೇಯಕರಾಗಿ ಮಠಕ್ಕೆ ನಡ್ಕೋರಿಪ್ಪ. ಗುರುವಿನ ಆಶೀರ್ವಾದ ನಿಮ್ಮ ಮ್ಯಾಗ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ಗುರುವಿನ ಚರಿತ್ರೆಯನ್ನ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತೀನಿ. ಅಲ್ಲಿಯವರೆಗೆ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.